ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಗಾದೆ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಆ ಗಾದೆ ಯಾವುದು ಅಂತಂದರೆ ದೂರದ ಬೆಟ್ಟ ನುಣ್ಣೋನ್ಗೆ ಅಂತ. ಇದು ಏನು ಹೇಳ್ತೈತೆ ಅಂತಂದರೆ, ಈಗ ಯಾವುದೇ ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ಕೆಲಸ ಆಗಲಿ, ಇನ್ನೊಂದಾಗಲಿ, ನಾವು ದೂರದಲ್ಲಿ ಏನಂತ ಅಂದ್ಕೊಂಬಿಟ್ಟಿರ್ತೀವಿ ಅಂದರೆ, ಅದೇನು ಬಿಡು, ಈಸಿ, ಆರಾಮಾಗಿ ಮಾಡಿದ್ರಾಯ್ತು, ಹಂಗೆ ಹಿಂಗೆ ಅಂತ ಅಂದ್ಕೊಂಡಿರ್ತೀವಿ. ಮತ್ತು ಆಮೇಲೆ ಅದರೊಳಗಡೆ ತುಂಬ ಜನ ಕಷ್ಟಪಟ್ಟು ಅವ್ರು ಅನುಭವಿಸ್ತಿರ್ತವೆ. ನಾವು ದೂರದಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇರ್ತೀವಿ ಅಂದರೆ, ಅವ್ರದ್ದೇನು ತುಂಬ ಆರಾಮು, ಆಮೇಲೆ ಅದೇನು ಬಿಡು ಮಾಡಿದ್ರಾಯ್ತು, ಈಜಿ, ಹಂಗೆ ಹಿಂಗೆ ಅಂತ ಅಂದ್ಕೊಂಡಿರ್ತೀವಿ. ಮತ್ತು ಅದಾದಮೇಲೆ ಅಲ್ಲಿ ಒಳಗಡೆ ಇರೋರಿಗೆ ಅನುಭವಿಸ್ತಿರೋ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಆದರೆ ದೂರದಲ್ಲಿ ನಿಂತ್ಕೊಂಡು ಮಾತಾಡೋರಿಗೆ ಅವೆಲ್ಲ ಕಷ್ಟ ಗೊತ್ತಾಗೋದಿಲ್ಲ. ಅವ್ರು ಅದೇನು ಬಿಡು ಈಜಿ ಅಂತೇಳಿ ಆರಾಮಾಗಿರ್ತಾರೆ. ಇದು ಹೆಂಗಂತಂದರೆ ಕೆಲಸಕ್ಕೂ ಅನ್ವಯಿಸುತ್ತೆ. ಮತ್ತು ಆಮೇಲೆ ಯಾರ್ಯಾರು ಓದ್ತಿರ್ತಾರೆ ಅವ್ರಿಗೂ ಅನ್ವಯಿಸುತ್ತೆ. ಮತ್ತು ಆಮೇಲೆ ಯಾರ್ಯಾರು ಓದಿ ಮುಗಿಸಾದ್ಮೇಲೆ ಕೆಲಸಕ್ಕೂ ಹೋಗ್ತಾರೆ, ಬೇರೆ ಬೇರೆ ರಂಗದಲ್ಲೆಲ್ಲ ಇದಾಗ್ತದೆ. ಮತ್ತು ಆಮೇಲೆ ಕೆಲವೊಬ್ಬರು ಒಂದೊಂದು ಕೋರ್ಸ್ಗಳು ಬಗ್ಗೆ ಮಾತಾಡ್ತಿರ್ತಾರೆ. ಅದೇನು ಬಿಡು ಈಜಿ ಕೋರ್ಸು, ಅದನ್ನೇನು ಆರಾಮಾಗಿ ಮಾಡ್ಬೋದು, ಹಂಗೆ ಹಿಂಗೆ ಅಂತ ಎಲ್ಲರಿಗೂ ಹೇಳ್ತಿರ್ತಾರೆ, ಮತ್ತು ಆಡ್ಕೊಂತಿರ್ತಾರೆ. ಮತ್ತು ಅದಾದಮೇಲೆ ಆ ಕೋರ್ಸ್ ಮಾಡ್ತಿರೋರಿಗೆ ಮಾತ್ರ ಕಷ್ಟ ಗೊತ್ತಿರುತ್ತೆ. ಮತ್ತು ಆಮೇಲೆ ಇನ್ನು ಕೆಲವೊಬ್ರು ಇರ್ತಾರೆ, ಅವರು ಎಲ್ಲದರಲ್ಲೂ ಅವರೇ ವೀಕ್ ಇರ್ತಾರೆ. ಮತ್ತು ಆಮೇಲೆ ಏನೂ ಅವ್ರಿಗೆ ಸಾಮರ್ಥ್ಯ ಇರೋದಿಲ್ಲ. ಆದ್ರೂ ಎಲ್ಲರ ಬಗ್ಗೆನೂ ಕಮೆಂಟ್ ಮಾಡ್ಕೊಂಡು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡು, ಮತ್ತು ಆಮೇಲೆ ಏನೇನೋ ಹೇಳ್ಕೊಂಡು ಕಾಲ ಕಳೀತಿರ್ತಾರೆ. ಅದಕ್ಕೆ ದೊಡ್ಡವರು ಈ ಗಾದೆನ ಹೇಳಿದ್ದಾರೆ, ದೂರದ ಬೆಟ್ಟ ಕಣ್ಣು ನುಣ್ಣುನ್ಗೆ ಅಂತ. ಅಂದರೆ ದೂರದಲ್ಲಿರೋ ಬೆಟ್ಟ ದೂರದಲ್ಲಿ ನಿಂತ್ಕೊಂಡು ನೋಡೋರ್ಗೆ ಯಾವ ರೀತಿ ಕಣ್ಣು ಕಾಣಿಸುತ್ತೆ ಅಂತಂದರೆ, ನುಣ್ಣು ಕಾಣಿಸ್ತತೆ. ಅಂದರೆ ಸಣ್ಣ ಸಣ್ಣ ಕಲ್ಲಿನ ಥರ ಕಾಣಿಸುತ್ತೆ. ಅದೇ ಆ ಬೆಟ್ಟದ ಹತ್ರ ಹೋದರೆ ಅವಾಗ ಗೊತ್ತಾಗುತ್ತೆ ಆ ಕಲ್ಲು ಎಷ್ಟು ದೊಡ್ಡದಿದೆ, ಮತ್ತು ಆಮೇಲೆ ಎಷ್ಟು ಗಾತ್ರ ಇದೆ, ಎಷ್ಟು ತೂಕ ಇದೆ ಅಂತ ಅವಾಗ ಗೊತ್ತಾಗುತ್ತೆ. ಅದೇ ಇವಾಗ ಯಾವ್ದಾದ್ರು ಒಂದು ಕೋರ್ಸ್ ತಗೊಂಡ್ರೆ ಅಷ್ಟೇ, ಅಲ್ಲಿ ನಾವು ಹೋಗಿ ಆ ಕೋರ್ಸನ್ನು ಅಭ್ಯಾಸ ಮಾಡಿದ್ರೆ, ಮತ್ತು ಅದರಲ್ಲಿ ಪಳಗಿದ್ರೆ, ಮತ್ತು ಆಮೇಲೆ ಅದರಲ್ಲಿ ಮುಂದುವರೆದ್ರೆ ನಮ್ಗೆ ಅದು ಗೊತ್ತಾಗುತ್ತೆ, ಅದು ಕಷ್ಟನಾ ಇಲ್ಲ ಸುಲಭನಾ ಅಂತ. ಅದನ್ನು ಬಿಟ್ಬಿಟ್ಟು ನಾವು ದೂರದಲ್ಲಿ ನಿಂತ್ಕೊಂಡು ಎಷ್ಟೋ ಜನ ಮಾತಾಡ್ತಾರೆ, ಅದೇನು ಬಿಡು ಈಜಿ ಮಾಡ್ಬೋದು, ಹಂಗೆ ಹಿಂಗೆ ಅಂತ. ಅವ್ರವ್ರ ಕೋರ್ಸ್ ಅವ್ರವ್ರಿಗೆ ಕಷ್ಟ ಇರುತ್ತೆ. ಮತ್ತು ಆಮೇಲೆ ಈ ಉದ್ಯೋಗದಲ್ಲಾದರೂ ಅಷ್ಟೇ, ಅದೇನು ಬಿಡು ಕೆಲಸ ಸುಲಭ ಮಾಡ್ಬೋದು, ಹಂಗೆ ಹಿಂಗೆ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ. ಅದು ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಮಾತ್ರ ಕಷ್ಟ ಗೊತ್ತಿರುತ್ತೆ. ಹಂಗಾಗಿ ದೊಡ್ಡವ್ರು ಈ ಗಾದೆನ ಹೇಳಿದ್ದಾರೆ, ದೂರದ ಬೆಟ್ಟ ನುಣ್ಣುನ್ಗೆ ಅಂತ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ದೂರದಲ್ಲಿ ನಿಂತ್ಕೊಂಡು ಮಾತಾಡೋರಿಗೆ ಏನು ಅಷ್ಟೊಂದು ಗೊತ್ತಾಗೋದಿಲ್ಲ. ಅವ್ರಿಗೇನು ಎಷ್ಟು ಗೊತ್ತಾಗ್ಬಿಡುತ್ತೆ ಬಿಡು, ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಾನೆ ಇರ್ತಾರೆ. ಮತ್ತು ಆಮೇಲೆ ಕೆಲವೊಬ್ರು ಇರ್ತಾರೆ, ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಹೇಳ್ತಿರ್ತಾರೆ, ನಾನು ಆಗಿನ ಕಾಲದಲ್ಲಿ ಅಷ್ಟು ಮಾರ್ಕ್ಸ್ ತೆಗ್ತಿದ್ದೆ, ಇಷ್ಟು ಮಾರ್ಕ್ಸ್ ತೆಗ್ತಿದ್ದೆ, ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಆದರೆ ಅವರೇ ಸ್ಟಡೀಸ್ನಲ್ಲಿ ವೀಕ್ ಆಗಿರ್ತಾರೆ, ಫೇಲ್ ಆಗಿರ್ತಾರೆ. ಸುಮ್ಮನೆ ಹೇಳೋದು, ನಾನು ಅಷ್ಟು ತೆಗಿತಿದ್ದೆ, ಇಷ್ಟು ತೆಗಿತಿದ್ದೆ ಅಂತ. ಅವರ ಮಾರ್ಕ್ಸ್ಗಳೆಲ್ಲ ನೋಡಿದ್ರೆ ಅವ್ರು ಫೇಲ್ ಆಗಿಬಿಟ್ಟಿರ್ತಾರೆ. ಸುಮ್ಮನೆ ನಾನು ಹಂಗೆ ಮಾಡಿದ್ದೆ, ಹಿಂಗೆ ಮಾಡಿದ್ದೆ, ನೀನು ಇವಾಗ ಹಿಂಗೆ ಕಾಲದಲ್ಲಿ ಇಷ್ಟು ಕಮ್ಮಿ ತೆಗಿತಿದ್ಯಾ, ಹಂಗೆ ಹಿಂಗೆ, ನಾವು ಆಗಿನ ಕಾಲದಲ್ಲಿ ಅಷ್ಟು ಚೆನ್ನಾಗಿ ಓದ್ತಿದ್ವಿ, ನಾವು ಹಂಗೆ ಸಾಧನೆ ಮಾಡಿದ್ದೀವಿ, ಹಿಂಗೆ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತಿರ್ತಾರೆ. ಹಂಗಾಗಿ ಗಾದೆ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ಹೇಳಿದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ಹೇಳಿದ್ದೀನಿ. ಮತ್ತು ಆಮೇಲೆ ಯಾರ್ಯಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಏನಾದ್ರು ಹೇಳ್ಬೇಕಂತಿದ್ರೆ ಕಮೆಂಟ್ ಮಾಡಿ. ಮತ್ತು ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ವಿಡಿಯೋ ಏನಾರ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.